ಇಷ್ಟೊಂದು ಅಚೀವ್ ಮಾಡಿರೋ ನೀವು ಹಾ. ಕ್ರಿಂಜ್ ಕಂಟೆಂಟ್ಗಳ ಜೊತೆಗೆ ಕಾಂಪಿಟೇಷನ್ಗೆ ಬಿಗ್ ಬಾಸ್ ಹೋಗೋ ನೆಸೆಸಿಟಿ ನಿಮ್ಗೆ ಇತ್ತು ಅಂತ ನಿಮ್ಗೆ ಅನ್ಸುತ್ತೆ? ನಾನು ಆಸ್ ಅ ಕಾಮನರ್ ಸೆಲೆಬ್ರಿಟಿಗೆ ಟಕ್ಕರ್ ಕೊಡುವಂತ ಕೆಪಾಸಿಟಿ ನನ್ನಲ್ಲಿದೆ. ಅದನ್ನ ನಾನು ಸ್ಟೇಜ್ ನಲ್ಲಿ ಪ್ರೂವ್ ಮಾಡಿ ಬಂದಿದ್ದೀನಿ. ನಾನು ಬಿಗ್ ಬಾಸ್ ಗಿಂತ ದೊಡ್ಡವಳು ಅಂತ ಹೇಳ್ತಾ ಇಲ್ಲ. ಬಿಗ್ ಬಾಸ್ ಬಂದ್ರೇನೆ ನನಗೆ ಐಡೆಂಟಿಟಿ ಕ್ರಿಯೇಟ್ ಆಗೋದು. ಅದಿದೆ ನನಗೆ. ಬಿಗ್ ಬಾಸ್ ಇಲ್ಲ ಅಂದ್ರೆ ನನ್ನ ಜೀವನನೇ ಇಲ್ಲ, ಅಯ್ಯೋ ಆಗ್ಲೇಬೇಕು ಆತರ ಇರ್ಲಿಲ್ಲ. ಪ್ರೊಜೆಕ್ಟ್ ಮಾಡಾದ್ಮೇಲೆ ನಿಮ್ಗೆ ಸಿಗ್ತಾ ಇರೋ ಲವ್, ಅಫೆಕ್ಷನ್ ಅಂಡ್ ದೆನ್ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರು ಅಂದ್ರೆ ಜನ ನಿಮ್ಮ ಮೇಲೆ ಶೇರ್ ಮಾಡ್ತಿರೋ ಒಪಿನಿಯನ್ ಇದೆಯಲ್ಲ, ನಿಮಗೆ ಅವ್ರು ಇಷ್ಟ ಇಲ್ಲ ಸೆಲೆಕ್ಟ್ ಮಾಡಬೇಡಿ, ಬಟ್ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡುವಂತ ರೈಟ್ಸ್ ನಿಮಗಿಲ್ಲ. ನನ್ನ ಪರ್ಸನಾಲಿಟಿ ಏನಿದೆ ಆ 60 ಮೆಂಬರ್ಸ್ಗೆ ಕಂಪೇರ್ ಮಾಡಿದಾಗ ನನ್ಗೆ ಅನ್ನಿಸ್ತು ನನ್ಗೊಂದು ಐಡೆಂಟಿಟಿ ಇದೆ, ಆಸ್ ಇನ್ ನಾನು ಸ್ವಲ್ಪ ಯುನೀಕ್ ಆಗಿದ್ದೀನಿ ಅಂತ. ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಹೋಲ್ಡ್ ಆದ್ರೂ ಮಿನಿಮಮ್ ಇಟ್ಟೇ ಇಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ವಿನಯ್ ಗೌಡ ಅವ್ರಿಗೆ ನಾನ್ ಹೇಳಿದ್ದೆ, ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಅಂತಿದ್ದೀನಿ, ನೀವು ಅಲ್ಲಿ ಇರಕ್ ಲಾಯಕ್ಕಿಲ್ಲ ಅಂತ. ನಾನು ಹೋಗ್ಬೇಕಾದ್ರೆ ಹೇಳಿದ್ರು ಸಂಧ್ಯಾ ಗೌಡ ಅವ್ರೆ ಬಿಗ್ ಬಾಸ್ ಹತ್ರ ಹೇಳಿ ಈಗ ನಾನು ಡೋರ್ ಓಪನ್ ಮಾಡಿಸಿದೀನಿ ಹೋಗಿ ಅಂತ. 3 ಸೆಕೆಂಡ್ ಪ್ರೋಮೋದಲ್ಲೇ ನಾನು ಇಷ್ಟು ಹವಾ ಕ್ರಿಯೇಟ್ ಮಾಡಿದೀನಿ. ಹೋಗಿದ್ರೆ ಶೋಗೆ ಪ್ರೋಮೋದಲ್ಲಿ ನೋಡಿ ಅಂಡ್ ದೆನ್ ಎಪಿಸೋಡ್ ಅಲ್ಲಿ ನೋಡಿ ಜಸ್ಟ್ ಅಂದ್ರೆ ಏನೂ ಗೊತ್ತಿರ್ಲಿಲ್ಲ. ಐ ಥಿಂಕ್ ಬಿಗ್ ಬಾಸ್ ಸ್ಟೇಜ್ ಮೇಲೆ ನೋಡಿದ್ದಕ್ಕಿಂತ ಜಾಸ್ತಿನೇ ಕಂಟೆಂಟ್. ಅಂದ್ರೆ ನಾನು ಈ ಇಂಟರ್ವ್ಯೂ ಬರಕ್ಕಿಂತ ಮುಂಚೆ ನನ್ಗೆ ಇಷ್ಟೆಲ್ಲ ತಲೆಯಲ್ಲೇ ಇರ್ಲಿಲ್ಲ, ಲಿಟ್ರಲಿ ತಲೆಯಲ್ಲೇ ಇರ್ಲಿಲ್ಲ. ನಿಜವಾಗ್ಲೂ ಇವರ ಟ್ಯಾಲೆಂಟೆಡ್ ಪರ್ಸನ್ ಅಂತ ನನಗೆ ಅನ್ಸುತ್ತೆ. ಎಸ್ ಓಕೆ, ನಾನು ಇಷ್ಟೆಲ್ಲ ಸಾಧನೆ ಎಲ್ಲ ನೋಡಿದ್ಮೇಲೆ ನಿಮ್ ಮಾತನ್ನ ಕೇಳಿದ್ಮೇಲೆ ಇಷ್ಟೊಂದು ಅಚೀವ್ ಮಾಡಿರೋ ನೀವು ಕ್ರಿಂಜ್ ಕಂಟೆಂಟ್ಗಳ ಜೊತೆಗೆ ಕಾಂಪಿಟೇಷನ್ಗೆ ಬಿಗ್ ಬಾಸ್ ಹೋಗೋ ನೆಸೆಸಿಟಿ ನಿಮ್ಗೆ ಇತ್ತು ಅಂತ ನಿಮ್ಗೆ ಅನ್ಸುತ್ತೆ? ಟು ಬಿ ಆನೆಸ್ಟ್, ಇದು ಅಗ್ನಿ ಪರೀಕ್ಷೆಗಿಂತ ಮುಂಚೆ ತುಂಬಾ ರೌಂಡ್ಸ್ ನಡೆದಿದೆ. ಅದು ಜನಕ್ಕೆ ಗೊತ್ತಿಲ್ಲ ರೈಟ್ ಏನೇನ್ ನಡೆದಿತ್ತು ಅಂತ. ಅದರಲ್ಲಿ ಅಗ್ನಿ ಪರೀಕ್ಷೆಗಿಂತ ಮುಂಚೆ ಒಂದು GD ರೌಂಡ್ ಅಂತ ನಡೆದಿತ್ತು. 10 ಜನನ ಬ್ಯಾಚ್ ಮಾಡಿ ಬಂದು ಒಂದು ಟಾಪಿಕ್ ಕೊಟ್ಟು ಡಿಬೇಟ್ ಮಾಡಿ ಅಂತ, ಯಾರು ಚೆನ್ನಾಗಿ ಪಾಯಿಂಟ್ ವ್ಯಾಲಿಡ್ ಮಾಡ್ತಾರೆ ಇದ್ರಲ್ಲಿ ಅನ್ನೋ ತರ ಅವ್ರದ್ದು ಇವ್ಯಾಲ್ಯೂಯೇಷನ್ ಇತ್ತು. ಸೊ ಅಲ್ಲಿ GD ರೌಂಡ್ ಹೋದಾಗ ಟಾಪಿಕ್ ಕೊಟ್ಟು ಡಿಬೇಟ್ ಮಾಡ್ಬೇಕು ನೀವು. ಸೊ ಆ GD ರೌಂಡ್ ಹೋದಾಗ ಏನ್ ಕ್ರೌಡ್ ಬಂದಿತ್ತು ಅದು ನೋಡಿ ನಾನು ಡಿಸಪಾಯಿಂಟ್ ಆಗೋದೆ. ಅರೆ ಹೀಗಿದಾರಲ್ಲ ಕಂಟೆಸ್ಟೆಂಟ್, ಎಲ್ಲ ಒಂಥರ ಕಾಂಟ್ರವರ್ಷಿಯಲ್ ಜನ ಇದಾರಲ್ಲ, ನಾನು ಅವ್ರ ಜೊತೆ ಐಡೆಂಟಿಫೈ ಮಾಡ್ಕೊಂಡ್ರೆ ನನ್ನ ಐಡೆಂಟಿಟಿ ಏನಾಗ್ಬೋದು. ಅಂಡ್ ದೆನ್ ಅಮುಕು ಡುಮುಕು ಅವ್ರದ್ದು ಹೇಳಿದ್ರು ಅಲ್ವಾ, ನಾನು ಅವ್ರನ್ನ ನೋಡಿ ಅಯ್ಯೋ ಇವ್ರನ್ನ ಕರೆದಿದಾರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಎಷ್ಟು ಹೇಟ್ ಬರ್ತಾ ಇದೆ, ಅವ್ರ ಜೊತೆ ನಾನು ಐಡೆಂಟಿಫೈ ಮಾಡ್ಕೊಂಡ್ರೆ ನನ್ಗೂ ಹೇಟ್ ಸಿಗತ್ತಾ, ಇದೆಲ್ಲ ಕ್ವೆಶನ್ಸ್ ನನಗ್ ಬಂದಿತ್ತು. ಆಬ್ವಿಯಸ್ಲಿ ನಾನು ಮನೆಗ್ ಬಂದು ಲೈಕ್ ನನ್ ಇಡೀ ಲೈಫ್ ಅಲ್ಲಿ ನಾನು ಏನ್ ಐಡೆಂಟಿಟಿ ನನಗೆ ಅಂತ ಕ್ರಿಯೇಟ್ ಮಾಡ್ಕೊಂಡು ಚಿಕ್ಕದೇ ಇತ್ತು, ಆ ಜನಕ್ಕೆ ಪರಿಚಯ ಇರ್ಲಿಲ್ಲ. ಬಟ್ ಅದು ಏನಾದ್ರೂ ಹಾಳಾಗತ್ತಾ ಅನ್ನೋ ನನ್ಗೂ ಮೈಂಡ್ ಅಲ್ಲಿ ಬಂತು. ಬಟ್ ನಮ್ಮಮ್ಮ ಹೇಳಿದ್ರು ಲೈಕ್ ಬೇರೆಯವ್ರನ್ನ ಕೆಳಗ್ ಹಾಗೆ ನೋಡ್ಬಾರ್ದು, ಯುನೋ ಲೈಕ್ ನಿನಗೆ ಲೈಫಲ್ಲಿ ಆಪರ್ಚುನಿಟಿ ಸಿಕ್ಕಿದೆ, ಅವರಿಗೆ ಸಿಕ್ಕಿಲ್ಲ ಅಷ್ಟೇ ಇದುವರೆಗೂ. ಐ ಸೆಡ್ ಓಕೆ ಫೈನ್, ಮೇ ಬಿ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಟಾಪ್ 60 ಏನ್ ಸೆಲೆಕ್ಟ್ ಆಗಿದ್ರು ಅಲ್ಲಿ ಒಂದು ವೇಟಿಂಗ್ ರೂಮ್ ಇತ್ತು. ಆಲ್ 60 ಮೆಂಬರ್ಸ್ ಆರ್ ಟ್ಯಾಲೆಂಟೆಡ್. ಯಾವ ಲೆವೆಲ್ಗೆ ಅಂದ್ರೆ ಎಂಟರ್ ಆದ್ರೆ ಝೂ ಅನ್ನಿಸ್ಬೇಕು, ಎಲ್ಲ ತರದ ಕ್ಯಾರೆಕ್ಟರ್ ಅಲ್ಲಿ ಇತ್ತು. ಟಾಪ್ 60 ಎವ್ರಿ ಒನ್ ವಾಸ್ ಟ್ಯಾಲೆಂಟೆಡ್. ಅಂಡ್ ಐ ಸಿ ಅಮುಕು ಡುಮುಕು ದೇರ್ ಅಂಡ್ ಅದರ್ ಕ್ರಿಂಜ್ ಕಂಟೆಂಟ್ಸ್ ಅಂತ ನೀವ್ ಏನ್ ಟೈಟಲ್ ಕೊಟ್ಟಿದ್ದೀರಾ ಅವ್ರನ್ನ. ನಾನು ಮೊದಲು ಜಡ್ಜಸ್ ಹೇಳ್ಬಿಟ್ರಲ್ಲಿ ನಿಮ್ಮಂತ ಕ್ರಿಂಜ್ ಕಂಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದು ನಮ್ಗೆ ಇಷ್ಟ ಇಲ್ಲ. ಅದೇ ಪಾಯಿಂಟ್ ನಾನು ಬರ್ತೀನಿ. ಐ ಡೋಂಟ್ ಅಗ್ರಿ ವಿತ್ ದಟ್, ಅದಕ್ಕೆ ನಾನು ಬರ್ತೀನಿ. ಸೊ ಅಲ್ಲಿ ವೇಟಿಂಗ್ ರೂಮ್ ಅಲ್ಲಿ ನಾನು ಕೂತಿದ್ದೆ. ಆಗ ಏನು ನೀವು ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತಿದ್ದೀರಾ, ಅವ್ರು ಬಂದು ಪಕ್ಕ ಕೂತ್ಕೊಂಡ್ರು. ಐ ವಾಸ್ ಹ್ಯಾವಿಂಗ್ ಅ ನಾರ್ಮಲ್ ಕಾನ್ವರ್ಸೇಷನ್. ಸಿ ನನ್ನ ನಿಮ್ಮ ಮೇಲೆ ಏನೋ ಒಪಿನಿಯನ್ ಇರ್ಬೋದು, ಬಟ್ ನೀವು ನನ್ನ ಜೊತೆ ಮಾತಾಡಿದ್ರೆ ವಿತ್ ರೆಸ್ಪೆಕ್ಟ್ ನಾನು ಕೊಟ್ಟು ಮಾತಾಡೋದು. ಸೊ ಅವ್ರು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ಬೇಕಾದ್ರೆ ಅವ್ರ ಜೀವನ, ಅವ್ರ ಸ್ಟ್ರಗಲ್ಸ್, ಅವ್ರು ಮಾಡ್ತಿರೋದು ನೋಡಿದಾಗ ಮೈ ಪರ್ಸ್ಪೆಕ್ಟಿವ್ ಚೇಂಜ್. ನಾವು ಒಂದು ವಿಡಿಯೋ ನೋಡಿ ಅವ್ರನ್ನ ಜಡ್ಜ್ ಮಾಡ್ತೀವಿ, ಬಟ್ ಅವ್ರ ಲೈಫ್ ಅಲ್ಲಿ ಬಂದಿರುವಂತ ಕಷ್ಟಗಳನ್ನ ನಾವು ಯಾರು ಎದುರಿಸುವಂತ ಶಕ್ತಿ ನಮ್ಮಲ್ಲಿಲ್ಲ. ಅವರು ಈರುಳ್ಳಿ ತರಕಾರಿ ರೋಡಲ್ಲಿ ಮಾರ್ತಿರೋರು ಇಷ್ಟು ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಟ್ಸ್ ನೆಸೆಸಿಟಿ ಫಾರ್ ದೆಮ್. ಅವ್ರಿಗೆ ನೀವು ಒಳ್ಳೆ ಅವ್ರು ಹೇಳ್ತಾರೆ ನನ್ಗೆ ನಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟು ಆಕ್ಟಿಂಗ್ ಕೊಟ್ರೆ ನಾವು ಮಾಡ್ತೀವಿ. ಬಟ್ ನಾವು ಆ ತರ ಒಳ್ಳೆ ಕಂಟೆಂಟ್ ಹಾಕಿದ್ರೆ ಜನ ನೋಡಲ್ಲ ನಮ್ಗೆ. ಅವರು ತಿಂಡಿ ಊಟಕ್ಕೂ ಅವ್ರು ಅದ್ರ ಮೇಲೆ ರಿಲೈ ಆಗಿರೋದು. ಸೊ ನಾವು ಅದನ್ನ ಇಟ್ಸ್ ವೆರಿ ಈಸಿ ಫಾರ್ ಅಸ್ ಟು ಜಡ್ಜ್. ನಾನು ನಿಮ್ಮ ತರನೇ ಜಡ್ಜ್ ಮಾಡ್ತಾ ಇದ್ದೆ ಅವ್ರನ್ನ. ಅವ್ರ ಜೊತೆ ಮಾತಾಡಿ ಅವ್ರ ಲೈಫ್ ತಿಳ್ಕೊಂಡಾಗ ಐ ರಿಯಲೈಸ್ ನಮ್ ತಪ್ಪಿದೆ. ಲೈಕ್ ವಿ ಕ್ಯಾನ್ ನಾಟ್ ಜಡ್ಜ್ ದೆಮ್. ಜಡ್ಜಸ್ ಹೇಳಿದ್ರು ನೀವ್ ಇರಕ್ಕೆ ನೀವು ಲಾಯಕ್ಕಿಲ್ಲ ಅಂತ ಹೇಳಿಲ್ಲ ಅವರು. ನೀವು ಕ್ರಿಂಜ್ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಕ್ರಿಂಜ್ ಕಂಟೆಂಡರ್ಸ್ ನೀವು ಬರಬಾರ್ದು. ಬಿಗ್ ಬಾಸ್ ಮನೆ ಒಳಗಡೆ ನೋಡಕ್ ನನಗೆ ಇಷ್ಟ ಇಲ್ಲ. ಬಟ್
ನೀವೇ ಅವ್ರನ್ನ ಸೆಲೆಕ್ಟ್ ಮಾಡಿರೋದು ಲೈಕ್ ಆಸ್ ಅ ಟೀಮ್. ಸೊ ಅವ್ರು ನಮ್ದು ಹಿಂದೆ ಎಷ್ಟು ರೌಂಡ್ಸ್ ಇತ್ತು ಶಾರ್ಟ್ ಲಿಸ್ಟ್ ಬಂದಿದ್ದಾರೆ. ಬಂದಿದ್ದಾರೆ, GD ರೌಂಡ್ ಕ್ಲಿಯರ್ ಮಾಡಿದ್ದಾರೆ, ಇಂಟರ್ವ್ಯೂ ರೌಂಡ್ ಕ್ಲಿಯರ್ ಮಾಡಿದ್ದಾರೆ. ಸೊ ಅವ್ರಲ್ಲಿ ಏನೋ ಪೊಟೆನ್ಶಿಯಲ್ ಇರೋದಕ್ಕೆ ಅವ್ರಲ್ಲಿ ಬಂದಿರೋದು. ಯು ರಿಜೆಕ್ಟ್ ದಮ್. ಸಿ ನಿಮಗೆ ಅವ್ರು ಇಷ್ಟ ಇಲ್ವಾ, ರಿಜೆಕ್ಟ್ ಮಾಡಿ. ಬಿಕಾಸ್ 60 ಜನ ಏನ್ ಬರ್ತಾರೆ, ನೀವು 60 ಜನನು ತಗೊಳಕ್ ಆಗಲ್ಲ. ನೀವು ಟಾಪ್ 18-20 ಏನ್ ಡಿಸೈಡ್ ಮಾಡಿದ್ರೆ ಅದ್ ಮಾಡ್ಲೇಬೇಕು. ಬಟ್ ಆಸ್ ಅ ಜಡ್ಜ್, ಆಸ್ ಅ ಹ್ಯೂಮನ್, ನೀವು ಮನುಷ್ಯರಾಗಿ ಬೇರೆಯವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಗಂಗಾ ಅವ್ರಿಗೆ ಹೇಳ್ತಾರೆ ಲೈಕ್ ನಿನ್ ಮಗಳು ನೋಡಿದ್ರೆ ಏನ್ ಮಾಡ್ತೀರಾ? ಐ ಡೋಂಟ್ ಅಗ್ರಿ ವಿತ್ ದಟ್. ಅವ್ರ ಮಗಳನ್ನ ಯಾಕೆ ತರ್ತಾ ಇದೀರಾ ಸ್ಟೇಜ್ ಮೇಲೆ, ರೈಟ್? ಅದು ಒಂದ್ ಹೆಣ್ಮಗು, ಅವ್ರನ್ನ ಕರೆದು ನಿಮ್ ಮಗಳು ಹೇಗೆ ಅಂದ್ರೆ ಅದೇ ಜಡ್ಜಸ್ಗೆ ರಿವರ್ಸ್ ಮಾಡಿ ನೀವ್ ಏನ್ ಕಂಟೆಂಟ್ ಹಾಕ್ತಿದ್ರ, ಇದು ನಿಮ್ ಅಮ್ಮನೂ ಮಾಡ್ತಾರಾ ನೋಡ್ತಾರಾ ಅಂತ ಅವ್ರು ವಾಪಸ್ ಹೇಳಿದಿದ್ರೆ ಇಟ್ಸ್ ವೆರಿ ಡಿಸ್ರೆಸ್ಪೆಕ್ಟ್ಫುಲ್. ಸೊ ನಿಮಗೆ ಅವ್ರ ಇಷ್ಟ ಇಲ್ಲ, ಸೆಲೆಕ್ಟ್ ಮಾಡಬೇಡಿ. ಬಟ್ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡುವಂತ ರೈಟ್ಸ್ ನಿಮಗಿಲ್ಲ. That is where I stand. Whoever it is. Okay. ನೀವ್ ಯಾರನ್ನೇ ಅವ್ರ ಲೈಫಲ್ಲಿ ಏನೇ ಮಾಡ್ತಾ ಇರ್ಲಿ, ನಿಮಗೆ ಇಷ್ಟ ಇಲ್ವಾ, ಇಷ್ಟ ಇಲ್ಲ ಅಷ್ಟೇ. ಅದನ್ನ ಡಿಸ್ರೆಸ್ಪೆಕ್ಟ್ ಮಾಡೋ ಅಷ್ಟು ದೊಡ್ಡವ್ರು ನಾವ್ ಯಾರು ಅಲ್ಲ. ಐ ಸ್ಟ್ಯಾಂಡ್ ಬೈ. ಅಷ್ಟು ಮಾಡ್ಬೇಕು ಅಂದಿದ್ರೆ ಆ ಶಾರ್ಟ್ ಲಿಸ್ಟೇ ಮಾಡಬಾರ್ದಾಗಿತ್ತು. ನಿಮಗೆ ಅವರಲ್ಲಿ 1% ಟ್ಯಾಲೆಂಟ್ ಕಾಣ್ತಿಲ್ಲ, ಅವ್ರಿಗೆ ಅವಮಾನ ಮಾಡುವಷ್ಟು ಅವರು ಕೆಟ್ಟ ಕಂಟೆಸ್ಟೆಂಟ್ ಅಂದ್ರೆ ನೀವು ಅವ್ರನ್ನ ಕರೆಸ್ಬಾರ್ದಿತ್ತು ಸ್ಟೇಜ್. ಬಟ್ ಕಲರ್ಸ್ ಟ್ಯಾಲೆಂಟ್ ಟೀಮ್ ಏನಿದೆ ಅವರಲ್ಲಿ ಏನೋ ನೋಡಿದ್ದಾರೆ, ರೈಟ್? ಅವ್ರ ಇಂಟರ್ವ್ಯೂ ಕ್ಲಿಯರ್, ನೀವು ಅವ್ರನ್ನ 10 ನಿಮಿಷ ಮಾತಾಡ್ಸಿದೀರಾ. ಬಟ್ ನಾವ್ ಇಂಟರ್ವ್ಯೂ ಅಲ್ಲಿ ನಾನು 1.5 ಗಂಟೆ ಮೇಲೆ ನಾನು ಇಂಟರ್ವ್ಯೂ ಕೊಟ್ಟಿರೋದು. ಅವರು ಈಗ ನೀವೇನ್ ತಿಳ್ಕೊಂಡಿದ್ರ ನನ್ನ ಲೈಫ್ ಬಗ್ಗೆ, ಅವ್ರು ನನ್ ಚಿಕ್ಕ ಮಗುವಿಂದ ಇಲ್ಲಿವರೆಗೂ ಏನ್ ಮಾಡಿದೀನಿ ಪ್ರತಿ ಒಂದ್ ಸೀನು ಅವ್ರಿಗೆ ಗೊತ್ತು. ಅವರು ನಾನು ಏನೇನ್ ಅಚೀವ್ಮೆಂಟ್ ಲಿಸ್ಟ್ ಮಾಡಿದೀನಿ ಅದನ್ನ ಇಯರ್ ವೈಸ್ ನಾನು ಅವ್ರಿಗೆ ಕಳ್ಸಿರೋದು. ಅವ್ರು ಅದನ್ನ ಅಷ್ಟು ವೇರಿಫೈ ಮಾಡಿನೇ ಅವ್ರು ನನ್ ಸ್ಟೇಜ್ ಮೇಲೆ ಬಿಟ್ಟಿರೋದು. ಸೊ ಅದೇನು ಮಾಡಿದ್ರೆ ಈಗ ನಾನು ಹೋಗಿ ನಾನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಅಂದ ತಕ್ಷಣ ವಾವ್ ಅಂತ ಸ್ಟೇಜ್ ಮೇಲೆ ಬಿಟ್ಬಿಡಲ್ಲ. ಅವ್ರದ್ದೇ ಆದಂತ ವೆರಿ ಟ್ಯಾಲೆಂಟೆಡ್ ಟೀಮ್ ಇದೆ. ಅವ್ರು ಅಷ್ಟು ಥರೋ ವೆರಿಫಿಕೇಶನ್ ಮಾಡ್ತಾರೆ. ಐ ಹ್ಯಾವ್ ಸೋ ಮಚ್ ರೆಸ್ಪೆಕ್ಟ್ ಫಾರ್ ಕಲರ್ಸ್ ಟೀಮ್ ಅಂಡ್ ಟ್ಯಾಲೆಂಟ್ ಟೀಮ್. ಅವ್ರು ಏನ್ ಪ್ರಾಸೆಸ್, ಅದ 60 ಮೆಂಬರ್ಸ್ ಏನ್ ಬಂದ್ರು ಅಷ್ಟು ಜನಕ್ಕೂ ಈಕ್ವಲ್ ಟ್ರೀಟ್ಮೆಂಟ್ ಕೊಟ್ಟಿರೋದು. ನೀವ್ ಕ್ರಿಂಜ್ ಕಂಟೆಂಟರ್ಸ್ ಏನೋ, ನೀವ್ ಅದು ಏನೋ ಆ ತರ ಯಾರು ಮಾಡಿಲ್ಲ. ಹಾಗಿದ್ಮೇಲೆ ಇವ್ರ ಜೊತೆಗೆ ಅವ್ರಿಗೂ ಡಿಸ್ರೆಸ್ಪೆಕ್ಟ್ ಮಾಡ್ದಂಗ ಆಯ್ತು. ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಕಳ್ಸಿ ಎಲ್ಲರೂ ಒಂದೇ ತರ ಟ್ರೀಟ್ ಮಾಡಿ ಕಳ್ಸಿರೋ ಟ್ಯಾಲೆಂಟ್ ಹಂಟ್ ಟೀಮ್ಗೂ ಕೂಡ ರಿಜೆಕ್ಟ್ ಮಾಡೋ ಫುಲ್ ರೈಟ್ಸ್ ಇದೆ. ಡಿಸ್ರೆಸ್ಪೆಕ್ಟ್ ಮಾಡೋ ನಿಮಗೆ ಯಾವ ರೈಟ್ಸ್ ಇಲ್ಲ. ಸೊ ಇಡೀ ಟೀಮ್ ಅವ್ರನ್ನ ಅಷ್ಟು ರೆಸ್ಪೆಕ್ಟ್. ನೀವು ಏನು ಟಿವಿಯಲ್ಲಿ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಅಥವಾ ಅವ್ರಿಗೆ ಬೈದಿರೋದ್ ಹೆಂಗ್ ನೋಡ್ತಿದ್ದೀರಾ, ಅದ್ ಬರೀ ಸ್ಟೇಜ್ ಮೇಲೆ ಆಗಿರೋದು. ಹಿಂದೆ ಪ್ರಾಸೆಸ್ ಅಲ್ಲಿ ಆಗ್ಲಿ ಅಥವಾ ವೇಟಿಂಗ್ ರೂಮ್ ಅಲ್ಲಿ ಆಗ್ಲಿ ಎಲ್ಲಾರ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ದಾರೆ. ನಾವ್ ಇದುವರೆಗೂ ಬೇರೆ ಯಾರ ಆಡಿಷನ್ ನೋಡೇ ಇಲ್ಲ, ನಾವು ಟಿವಿಯಲ್ಲೇ ನೋಡ್ತಾ ಇರೋದು. ಅಷ್ಟು ಡಿಸ್ಕ್ರೀಟ್ ಆಗಿ ಮಾಡ್ತಾರೆ, ಯಾರನ್ನು ಒಳಗ್ ಬಿಡ್ತಾ ಇರ್ಲಿಲ್ಲ, ಅಷ್ಟು ಪ್ರೈವಸಿ ಮೇಂಟೈನ್ ಮಾಡ್ತಾರೆ. ಸೊ ನಾನ್ ಫಸ್ಟ್ ಟೈಮ್ GD ರೌಂಡ್ ಹೋದಾಗ ಎಲ್ಲ ಮಾಸ್ಕ್ ಹಾಕೊಂಡಿದ್ದಾರೆ. ಈವನ್ ನಾವ್ ಇಂಟರ್ವ್ಯೂ ತಗೊಂಡಿದ್ದು ಯಾರು ಅಂತ ನನ್ಗೆ ಇನ್ನ ಗೊತ್ತಿಲ್ಲ. ದೇ ಪುಟ್ಟ ಮಾಸ್ಕ್. ಅಷ್ಟು ಪ್ರೈವಸಿ ಇರುತ್ತೆ, ಅಷ್ಟು ಡಿಸ್ಕ್ರೀಟ್ ಆಗಿ ನಡೆಯುತ್ತೆ, ಏನು ಮೋಸ ಇರಲ್ಲ ಅದ್ರಲ್ಲಿ. ಸೊ ಇಟ್ಸ್ ಜಸ್ಟ್ ದಟ್ ನಾ ಜಡ್ಜಸ್ ಏನ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಐ ಡೋಂಟ್ ಅಗ್ರಿ ವಿತ್ ದಟ್. ಅದ್ರ ಜೊತೆಗೆ ಈಗ ಪ್ರೋಮೋ ನೋಡಿದ್ರು ಜನ, ಪ್ರೋಮೋ ನೋಡಿ ಎಪಿಸೋಡ್ ನೋಡಿದ್ರು. ಎಪಿಸೋಡ್ ನೋಡಾದ್ಮೇಲೆ ನೀವು ರಿಜೆಕ್ಟ್ ಆದ್ರಿ. ರಿಜೆಕ್ಟ್ ಮಾಡಾದ್ಮೇಲೆ ನಿಮ್ಗೆ ಸಿಗ್ತಾ ಇರೋ ಲವ್, ಅಫೆಕ್ಷನ್ ಅಂಡ್ ದೆನ್ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರು ಅಂದ್ರೆ ಜನ ನಿಮ್ಮ ಮೇಲೆ ಶೇರ್ ಮಾಡ್ತಿರೋ ಒಪಿನಿಯನ್ ಇದೆಯಲ್ಲ, ಅದು ನೋಡಿದಾಗ ಏನ್ ಫೀಲ್ ಆಗುತ್ತೆ ನಿಮ್ಗೆ? ನನ್ಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಆ ರಿಜೆಕ್ಟ್ ಆದಾಗ, ರಿಜೆಕ್ಟ್ ಆದ್ಮೇಲೂ ನನ್ಗೆ ಏನೇನ್ ಕಮೆಂಟ್ಸ್ ಬಂದಿತ್ತು, ಐ ಡೋಂಟ್ ಅಗ್ರಿ ವಿತ್ ದಟ್. ಅದಾದ್ಮೇಲೂ ವಿನಯ್ ಗೌಡ ಅವ್ರಿಗೆ ನಾನ್ ಹೇಳಿದ್ದೆ, ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಅಂತಿದ್ರಿ, ನೀವು ಅಲ್ಲಿ ಇರಕ್ ಲಾಯಕ್ಕಿಲ್ಲ ಅಂತ. ನಾನು ಹೋಗ್ಬೇಕಾದ್ರೆ ಹೇಳಿದ್ರು ಸಂಧ್ಯಾ ಗೌಡ ಅವ್ರೆ ಡೋರ್ ಓಪನ್ ಮಾಡಿಸ್ತಿದ್ವಿ, ಹೋಗಿ ಬಿಗ್ ಬಾಸ್ ಹತ್ರ ಹೇಳಿ ಈಗ ನಾನು ಡೋರ್ ಓಪನ್ ಮಾಡಿಸ್ತಿದೀನಿ ಹೋಗಿ ಅಂತ. ಅಷ್ಟ್ ಹೇಳಿದ್ರು ನಾನೇನು ರಿಯಾಕ್ಟ್ ಮಾಡಿಲ್ಲ. ಬಿಕಾಸ್ ಟಾಸ್ಕ್ ಅಲ್ಲಿ ನಾನು ನಿಮ್ಮನ್ನ ಕಂಟೆಸ್ಟೆಂಟ್ ಆಗಿ ನೋಡಿದೀನಿ. ಬಟ್ ಒನ್ಸ್ ದ ಟಾಸ್ಕ್ ಇಸ್ ಓವರ್, ನೀನು ನನ್ ಜಡ್ಜ್, ನೀವು ನನಗೆ ಯೂಸ್ಲೆಸ್ ಅಂದ್ರು ಐ ಕ್ಯಾನಾಟ್ ಫೈಟ್ ವಿತ್ ಯು. ಬಿಕಾಸ್ ನಿಮ್ದು ಆ ಪೊಸಿಷನ್ ಇದೆ, ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ಬೇಕು. ಸೊ ಬಟ್ ಇದ್ರಲ್ಲಿ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಪ್ರೊಸೆಸ್ ಏನಾಯ್ತು ಇದು ಅಂತ. ಬಿಕಾಸ್ ನನ್ ಪರ್ಸನಾಲಿಟಿ ಏನಿದೆ ಆ 60 ಮೆಂಬರ್ಸ್ಗೆ ಕಂಪೇರ್ ಮಾಡಿದಾಗ ನನ್ಗೆ ಅನ್ನಿಸ್ತು ನನ್ಗೊಂದು ಐಡೆಂಟಿಟಿ ಇದೆ, ಆಸ್ ಇನ್ ನಾನು ಸ್ವಲ್ಪ ಯುನೀಕ್ ಆಗಿದ್ದೀನಿ ಅಂತ. ಸೊ ಐ ಫೆಲ್ಟ್ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಹೋಲ್ಡ್ಗಾದ್ರೂ ಮಿನಿಮಮ್ ಇಟ್ಟೇ ಇಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ಬಟ್ ಚಂದನ್ ಶೆಟ್ಟಿ ಸರ್ ಒಬ್ರೇ ಹಂಗ್ ಹೇಳಿದಾಗ ಐ ವಾಸ್ ಟ್ರೈಂಗ್ ಟು ಪ್ರೊಸೆಸ್. ಓಕೆ ರಿಜೆಕ್ಟ್ ಆಯ್ತಾ, ನಾನು ಅಟ್ ದಿ ಎಂಡ್ ಆಫ್ ದಿ ಡೇ ಎಷ್ಟೇ ಸ್ಟ್ರಾಂಗ್ ಇದ್ರು ಐ ಆಮ್ ಜಸ್ಟ್ ಅ ಹ್ಯೂಮನ್. ಸೊ ರಿಜೆಕ್ಟ್ ಆದಾಗ ಬೇಜಾರ್ ಆಗೇ ಆಗುತ್ತೆ. ಸೊ ಐ ಜಸ್ಟ್ ಟ್ರೈಂಗ್ ಟು ಪ್ರೊಸೆಸ್ ಅಂಡ್ ಐ ವಾಸ್ ಲೈಕ್ ಓಕೆ ಫೈನ್, ಲೈಕ್ ಪರವಾಗಿಲ್ಲ ಅಂತ ಬಂದೆ. ಅಂಡ್ ಐ ವಾಸ್ ಅಪ್ಸೆಟ್, ಮನೆಯಲ್ಲಿ ಫ್ರೆಂಡ್ಸ್ ಜೊತೆ
ಮಾತಾಡಿ ಐ ವಾಸ್ ಲೈಕ್ ಓಕೆ ಪರವಾಗಿಲ್ಲ. ಜೀವನದಲ್ಲಿ ನಾನು ತುಂಬಾ ಸೋಲ್ ನೋಡಿದ್ದೀನಿ. ನಾನು ಅಸ್ಟ್ರಾಲಜಿಯಲ್ಲಿ ಬಿಲೀವ್ ಮಾಡ್ತೀನಿ. ನಾನು 7.5 ಲಾಸ್ಟ್ ಇಯರ್ ಇಂದ ಮುಗ್ದಿದೆ. ಸೊ ಶನಿ ಭಗವಂತಾನೇ ಬಂದು ನಂಗೆ ಪರ್ಸನಲ್ ಟ್ರೈನಿಂಗ್ ಕೊಟ್ಟೋಗಿರೋದು. ಸೊ ಸೋಲ್ ನನ್ಗೇನ್ ಹೊಸದಲ್ಲ. ನನ್ನ ಲೈಫಲ್ಲಿ ಎಷ್ಟು ಅಚೀವ್ಮೆಂಟ್ಸ್ ಮಾಡಿದೀನಿ ಅಂದ್ರೆ ಅದ್ರ ತ್ರಿಬಲ್ ನನ್ ಸೋಲ್ ನೋಡಿನೇ ಅಷ್ಟು ಅಚೀವ್ಮೆಂಟ್ಸ್ ಮಾಡಕ್ ಸಾಧ್ಯ ಆಗಿರೋದು. ಸೊ ಐ ವಾಸ್ ಟ್ರೈಂಗ್ ಟು ಕನ್ವಿನ್ಸ್ ಮೈ ಸೆಲ್ಫ್ ಪರವಾಗಿಲ್ಲ ನನ್ ಈ ಸ್ಟಾರ್ಟ್ಅಪ್ ಇದೆ. ತನ್ಗೆ GD-ಯಲ್ಲೂ ಕೇಳಿದ್ರು ಹೌ ಡೆಸ್ಪರೇಟ್ ಆರ್ ಯು ಫಾರ್ ಬಿಗ್ ಬಾಸ್, ಎಕ್ಸಾಕ್ಟ್ ಸೇಮ್ ಕ್ವೆಶನ್. ನಾನಂದ್ರೆ ಐ ಆಮ್ ನಾಟ್ ಡೆಸ್ಪರೇಟ್ ಫಾರ್ ಬಿಗ್ ಬಾಸ್. ನನಗೆ ಬಿಗ್ ಬಾಸ್ಗೆ ಬರ್ಬೇಕು ಅನ್ನೋ ಆಸೆ ಇದೆ, ನನಗೆ ಇಷ್ಟ ಇದೆ, ಬರ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇದೆ. ಐ ವಿಲ್ ನಾಟ್ ಡಿನೈ ದಟ್. ನಾನ್ ಬಿಗ್ ಬಾಸ್ ಗಿಂತ ದೊಡ್ಡೋಳು ಅಂತ ಹೇಳ್ತಾ ಇಲ್ಲ. ಬಿಗ್ ಬಾಸ್ಗೆ ಬಂದ್ರೇನೆ ನನಗೆ ಐಡೆಂಟಿಟಿ ಕ್ರಿಯೇಟ್ ಆಗೋದು, ಅದಿದೆ ನನ್ಗೆ. ಬಟ್ ಬಿಗ್ ಬಾಸ್ ಇಲ್ಲ ಅಂದ್ರೆ ನನ್ನ ಜೀವನನೇ ಇಲ್ಲ, ಅಯ್ಯೋ ಆಗ್ಲೇಬೇಕು ಆತರ ಇರ್ಲಿಲ್ಲ. ನಾನು ಅದನ್ನ ಟೀಮ್ಗೂ GD-ಯಲ್ಲೂ ಹೇಳಿದೀನಿ, ದೇ ಹ್ಯಾವ್ ಇಟ್ ಆನ್ ಕ್ಯಾಮ್ರಾ ದಟ್ ಐ ಆಮ್ ನಾಟ್ ಡೆಸ್ಪರೇಟ್ ಫಾರ್ ಬಿಗ್ ಬಾಸ್. ನಾನು ಬಿಗ್ ಬಾಸ್ಗೆ ಬಂದ್ರು ನಾನೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿ ವಾಪಸ್ ನಾನು ಸ್ಟಾರ್ಟ್ಅಪ್ ಮಾಡಕ್ಕೆ ಹೋಗೋದು. ಬಿಗ್ ಬಾಸ್ ಇಲ್ಲ ಅಂದ್ರೂ ನನಗೆ ಐಡೆಂಟಿಟಿ ಕ್ರಿಯೇಟ್ ಮಾಡಕ್ ಅಷ್ಟು ಚಾನ್ಸ್ ಸಿಗದೆ ಇರ್ಬೋದು. ಬಟ್ ನಾನೇ ಕಷ್ಟಪಟ್ಟು ಇನ್ಸ್ಟಾಗ್ರಾಮ್ ಅಲ್ಲೋ ಮೀಡಿಯಾದಲ್ಲೋ ಐ ಟ್ರೈ ಟು ಕ್ರಿಯೇಟ್ ಮೈ ಐಡೆಂಟಿಟಿ, ಜನಕ್ಕೆ ಪರಿಚಯ ಆಗೋ ತರ ನಾನೇ ಕಷ್ಟಪಟ್ಟು ಮಾಡಿ ಅಗೇನ್ ಐ ಬಿಲ್ಡ್ ಮೈ ಸ್ಟಾರ್ಟ್ಅಪ್. ಮೈ ಎಂಡ್ ಗೋಲ್ ಇಸ್ ಮೈ ಸ್ಟಾರ್ಟ್ಅಪ್. ಸೊ ಅದಿದೆ. ಸೊ ಐ ವಾಂಟ್ ಟು ಬಿ ಇನ್ ಬಿಗ್ ಬಾಸ್ ಬಟ್ ಐ ಆಮ್ ನಾಟ್ ಡೆಸ್ಪರೇಟ್ ಟು ಬಿ ಇನ್ ಬಿಗ್ ಬಾಸ್. ಸೊ ರಿಜೆಕ್ಟ್ ಆದಾಗ ಐ ವಾಸ್ ಟ್ರೈಂಗ್ ಟು ಟೆಲ್ ಮೈ ಸೆಲ್ಫ್, ಅದನ್ನೇ ನಾನು ಹೇಳಕ್ಕೊಳಕ್ ಟ್ರೈ ಮಾಡ್ತಿದ್ದೆ. ನಾನು ಡೆಸ್ಪರೇಟ್ ಇರ್ಲಿಲ್ಲ, ಈಗ ನನಗೆ ಬೇಜಾರಾಗಿದೆ, ಇಟ್ಸ್ ಓಕೆ, ಲೆಟ್ಸ್ ಮೂವ್ ಆನ್ ಅಂತ. ಸೊ ಫ್ರೆಂಡ್ಸ್ ಜೊತೆ ಸ್ವಲ್ಪ 2 ದಿನ ಹೊರಗೆ ಹೋಗಿ ಸ್ವಲ್ಪ ಮಾತಾಡಿ ಸಮಾಧಾನ ಮಾಡ್ಕೊಂಡು ಅದೇ ಓಕೆ ಈಗ ಆರಾಮಾಗಿದ್ದೀನಿ. ಆಮೇಲೆ ಅವತ್ ಬೆಳಗ್ಗೆ ಎದ್ರೆ 100-200 ಮಿಸ್ ಕಾಲ್ಸ್ ಮೆಸೇಜಸ್, ಏನಾಗೋಯ್ತಪ್ಪ ಅಂತ ನಾನು ಮೊಬೈಲ್ ನೋಡಿದ್ರೆ ಎಲ್ಲ ಪ್ರೋಮೋ ಫಾರ್ವರ್ಡ್ ಮಾಡಿದ್ದಾರೆ. ನಾನು ಏನ್ ಹಾಕಿದಾರೋ, ಬಿಕಾಸ್ ಆ ಒಂದು ಹೀಟ್ ಆಫ್ ದಿ ಕಾನ್ವರ್ಸೇಷನ್ ಅಲ್ಲಿ ಏನೇನ್ ಆಗುತ್ತೆ ಅಂತ ನಿಮ್ ಮೈಂಡ್ ಎಂಟೈರ್ ಆಗಿ ರಿಜಿಸ್ಟರ್ ಆಗಿರಲ್ಲ. ನೀವ್ ಲಾಯಕ್ಕಿಲ್ಲ ಅಂತ ಎಕ್ಸಾಕ್ಟ್ ಲೈನ್ ಹೇಳಿದೀನಿ ಅಂತೂ ನನಗೆ ಕ್ಲಿಯರ್ ಆಗಿ ನೆನಪಿಲ್ಲ. ಬಿಕಾಸ್ ಐ ನೋ ನೀವು ಬಿಗ್ ಬಾಸ್ ಅಲ್ಲಿ ಹೇಳಿದೀರಾ ಯು ಡೋಂಟ್ ಡಿಸರ್ವ್ ಟು ಬಿ ದ ತರ ಹೇಳಿದೀನಿ. ಐ ನೋ ವಾಟ್ ಐವ್ ಸೆಡ್, ಐ ನೋ, ಬಟ್ ಎಕ್ಸಾಕ್ಟ್ ವರ್ಡ್ಸ್ ಯು ಮೈಟ್ ನಾಟ್ ರಿಮೆಂಬರ್ ಬಿಕಾಸ್ ಅದನ್ನ ನೀವು ಬಯಾಟ್ ಮಾಡ್ಕೊಂಡು ಹೋಗಿರಲ್ಲ. ಅಲ್ಲಿ ಫ್ಲೋ ಅಲ್ಲಿ ಏನ್ ಬರುತ್ತೆ ಅದನ್ನ ಹೇಳಿರ್ತೀರಾ. ನಾನು ಏನ್ ಹಾಕಿದ್ದಾರೆ ಅಂತ ಎದ್ರುಕೊಂಡೆ ಓಪನ್ ಮಾಡಿ ನೋಡ್ದೆ. ಅಂಡ್ ಐ ಥಾಟ್ ಅದ್ ಪ್ರೋಮೋ ನೋಡಿದಾಗ್ಲೂ ನನಗೆ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಇಟ್. ಸೊ ಬಟ್ ಐ ಡಿಸೈಡೆಡ್ ಟು ಪೋಸ್ಟ್ ದಟ್ ಇದನ್ನ ನಾನು ಹೇಳಿದೀನಿ ಅಂಡ್ ಐ ಸ್ಟ್ಯಾಂಡ್ ಬೈ ಇಟ್. ನೀವು ಇವತ್ತು ಕರೆದ್ಬಿಟ್ಟು ವಿನಯ್ ಗೌಡ ಸರ್ ಅವ್ರನ್ನ ಕಂಟೆಸ್ಟೆಂಟ್ ಆಗಿ ಮಾಡಿದ್ರೆ ನಾನು ಅವ್ರಿಗೆ ಅದಕ್ಕಿಂತ ಸ್ಟ್ರಾಂಗ್ ಪಾಯಿಂಟ್ಸ್ ಹೇಳ್ಬರ್ತೀನಿ. ಐ ವಿಲ್ ನಾಟ್ ಹೆಸಿಟೇಟ್. ನಾನು ನಿಮ್ಮನ್ನ ಬಿಗ್ ಬಾಸ್ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅಂದಾಗ್ಲೂ ನಾನು ಇದೇ ವ್ಯಾಲಿಡ್ ಪಾಯಿಂಟ್ ಕೊಟ್ಟಿದ್ದು. ನಾನು ಆಸ್ ಅ ಕಾಮನರ್ ಸೆಲೆಬ್ರಿಟಿಗೆ ಟಕ್ಕರ್ ಕೊಡುವಂತ ಕೆಪಾಸಿಟಿ ನನ್ನಲ್ಲಿದೆ. ಅದನ್ನ ನಾನು ಸ್ಟೇಜ್ ಮೇಲೆ ಪ್ರೂವ್ ಮಾಡಿ ಬಂದಿದ್ದೀನಿ. ನೀವು ಜಡ್ಜ್ ಆದ್ರೂ, ನೀವು ಸೆಲೆಬ್ರಿಟಿ ಆದ್ರೂ, ನಿಮಗೆ ಟಕ್ಕರ್ ಕೊಡುವಂತ ಕೆಪಾಸಿಟಿ ನಾನು ಏನ್ ಲೈನ್ ಹೇಳಿದೀನಿ ಅದನ್ನ ಸ್ಟೇಜ್ ಮೇಲೆ ಪ್ರೂವ್ ಮಾಡಿ ಬಂದಿದ್ದೀನಿ. ಸೊ ದಟ್ಸ್ ವೈ ಯು ವಾಂಟ್ ಟು ಸೆಲೆಕ್ಟ್ ಮೀ ಅನ್ನೋ ತರ. ಸೊ ಆ ಪ್ರೋಮೋ ಬಂತು, ಇದಾಯ್ತು. ಸೊ ಐ ಪೋಸ್ಟೆಡ್ ಅ ವಿಡಿಯೋ, ಐ ಸೆಡ್ ವಾಟ್ ಐ ಸೆಡ್, ನಾನು ಇದನ್ನ ಹೇಳಿದೀನಿ ಅಂಡ್ ಐ ಸ್ಟ್ಯಾಂಡ್ ಬೈ ಇಟ್ ಅಂತ. ಆಮೇಲೆ ಐ ಜಸ್ಟ್ ಪೋಸ್ಟೆಡ್ ದಟ್ ಅಂಡ್ ಒಂದ್ ಸ್ವಲ್ಪ ಬಿಟ್ ನೋಡಿದ್ರೆ ನೋಟಿಫಿಕೇಶನ್ ಸುರಿಮಳೆ, ಮೆಸೇಜಸ್ ಸುರಿಮಳೆ, ಎಲ್ಲಾರದು ಏನ್ ಟ್ರಾಲ್ಸ್, ಹೈಕ್ಲು ಟ್ರಾಲ್ ಇನ್ ಕನ್ನಡ ಏನೇನಿದೆ ಯೂಟ್ಯೂಬ್ ಎಲ್ಲಾರು ಕಳಿಸ್ತಾ ಇದಾರೆ. ಎವ್ರಿ ಒನ್ ಎಷ್ಟು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರು. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಇಟ್ ಅಂಡ್ ಐ ಫೆಲ್ಟ್ ವೆರಿ ಗ್ರೇಟ್ಫುಲ್. ತುಂಬಾ ಜನ ಮೆಸೇಜ್ ಮಾಡಿ ಅದಾದ್ಮೇಲೆ ಐ ಥಾಟ್ ನನ್ನನ್ನ ನಾನು ಪರಿಚಯ ಮಾಡ್ಕೊಳ್ಳೋ ಆಪರ್ಚುನಿಟಿ ಸಿಕ್ಕಿದೆ ಅಂತ. ಸೊ ನಾನ್ ಮಾಡಿರೋದನ್ನು ಒಂದು ವಿಡಿಯೋ ಹಾಕ್ದೆ. ಅದಕ್ಕೂ ತುಂಬಾ ಜನ ಮೆಸೇಜ್ ಮಾಡಿ ನೀವು ಎಷ್ಟು ಸಾಧನೆ ಮಾಡಿದೀರಾ, ಖುಷಿ ಆಯ್ತು, ನಿಮ್ಮಂತವ್ರು ಬಿಗ್ ಬಾಸ್ ಬರ್ಬೇಕು, ಜನದ ಒಪಿನಿಯನ್ ಸಿಕ್ತಲ್ಲ. ಓಕೆ ನಾನ್ ಬಿಗ್ ಬಾಸ್ ಹೋಗ್ಬೇಕು ಅಂತ ಇದ್ದಿದ್ದೆ ಜನಕ್ಕೆ ನಾನ್ ಪರಿಚಯ ಆಗ್ಲಿ ಅಂತ. ಅದು 3 ಸೆಕೆಂಡ್ ಪ್ರೋಮೋ ಇಂದ ಆಗೋಯ್ತಲ್ಲ, ಖುಷಿ ಆಯ್ತು. ನಾನು ಲೈಕ್ 3 ಸೆಕೆಂಡ್ ಪ್ರೋಮೋದಲ್ಲೇ ನಾನು ಇಷ್ಟು ಹವಾ ಕ್ರಿಯೇಟ್ ಮಾಡಿದೀನಿ. ಹೋಗಿದ್ರೆ ಶೋಗೆ ಇನ್ನ ಎಷ್ಟು ಚೆನ್ನಾಗಿರೋದು ಅಂತ. ಐ ಆಮ್ ವೆರಿ ಹ್ಯಾಪಿ. ನಾನು